ಇಂಡಸ್ಟ್ರಿಗೆ ಒಂದಿಷ್ಟು ಗುಡ್ ನ್ಯೂಸ್ ಸಿಕ್ಕಿದೆ, ಒಳ್ಳೆ ಸಿನಿಮಾಗಳು ಬರ್ತಿದೆ. ಬಟ್ ಇದೆಲ್ಲದರ ನಡುವೆ ಈ ಜಟಾಪಟಿ ಕೂಡ ನೋಡ್ತಾ ಇದೆ. ದರ್ಶನ್ ಅವರ ಪ್ರಕರಣದಲ್ಲಿ ಕಲಾವಿದರುಗಳು ಮಾತನಾಡ್ತಾರೆ, ರಮ್ಯಾ ಅವರು, ರಕ್ಷಿತ್ ಅವರು ಮಾತನಾಡಿದಂಥ ಬೆಳವಣಿಗೆಗಳ ಬಗ್ಗೆ, ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀರಿ? ಹೇಗಿದೆ ಪರಿಸ್ಥಿತಿ? ತಾವೇನು ಕೇಳಿದ್ರಿ ಈಗ ದರ್ಶನ್ ಫ್ಯಾನ್ಸ್ ಬಗ್ಗೆ ಅಲ್ವಾ ಸರ್? ಫ್ಯಾನ್ಸ್ ಅನ್ನೋದು ಇವತ್ತಲ್ಲ ಸರ್, ಏನು ಚಿತ್ರರಂಗ ಹುಟ್ಟಿದೆಯಲ್ಲ ಆವತ್ತಿನ ದಿನ ಫ್ಯಾನ್ಸ್ ಅನ್ನೋರು ಇದ್ದೇ ಇದ್ದಾರೆ. ನಮ್ಮ ರಾಜಣ್ಣವರು ಅವ್ರ ಫ್ಯಾನ್ಸ್ನ ಅಭಿಮಾನಿಗಳನ್ನ ದೇವ್ರುಗಳಂತ ಹೋಲಿಸೋರು ಸರ್. ಈ ಅಭಿಮಾನಿಗಳು ಅವ್ರು ಯಾರು ನಾಯಕ ನಟನ್ನ ಇಷ್ಟಪಡ್ತಾರೋ ಅವ್ರುಗಳು ದೇವರು ಅಂತ ಭಾವಿಸೋರು ಅಂತ ಅವರೆಲ್ಲ ಸರ್. ನಾವು ಈ ಚಿತ್ರರಂಗನೂ ಒಂದು ರೇಂಜಿಗೆ ಜೀವನ ಮಾಡಬೇಕಾದ್ರೆ ನಮ್ಮ ಫ್ಯಾನ್ಸ್ ಬೇಕೇ ಬೇಕು ಸರ್, ಅಭಿಮಾನಿಗಳು ಇಲ್ಲಾಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಸರ್. ಫ್ಯಾನ್ಸ್ ಮಾತಾಡ್ತಾ ಇದ್ದಾರೆ ಅಂತೀರ, ಫ್ಯಾನ್ಸೇ ಮಾತಾಡ್ತಾರೆ ಅಂತ ಏನು ಯಾರ ಹತ್ರ ಪ್ರೂಫ್ ಇದೆ ಸರ್? ಅದು ವಿಚಾರದಲ್ಲಿ ಗೊತ್ತಾಗಲಿ. ಕೆಲವು ಕಿಡಿಗೇಡಿಗಳು ಎಲ್ಲ ಕಡೆಯೂ ಇರ್ತಾರೆ, ಎಲ್ಲ ರಂಗದಲ್ಲೂ ಇದ್ದಾರೆ. ಫ್ಯಾನ್ಸು ನಿಜವಾದ ಫ್ಯಾನ್ಸ್ ಇಂಥ ಕೆಲಸಗಳು ಮಾಡೋಕ್ಕೆ ಹೋಗೋದೇ ಇಲ್ಲ ಸರ್. ಇಷ್ಟೆಲ್ಲ ಆದಮೇಲೆ ನಮ್ಮ ಏನು ನಾಯಕಿಗೂ ಫ್ಯಾನ್ಸ್ ಇದ್ದರು, ನಟರುಗಳಿಗೂ ಫ್ಯಾನ್ಸ್ ಇದ್ದಾರೆ ಅಲ್ವಾ? ಈ ಫ್ಯಾನ್ಸ್ ಇದ್ದಾರಲ್ಲ ಸರ್, ಇವತ್ತಿನ ದಿನ ಒಬ್ಬ ಆರ್ಟಿಸ್ಟ್ನ ಸಿ ಎಮ್ಗಳು ಮಾಡಿರೋ ಉದಾಹರಣೆಗಳಿದೆ ಸರ್. ಅವ್ರ ಫ್ಯಾನ್ಸು ನೆನೆಸ್ಕೊಂಡ್ಬಿಟ್ರೆ ಮಾಡಲೇಬೇಕು, ಇವ್ರಿಗೆ ಯಾವ ರೀತಿ ಬೇಕಾದ್ರೆ ನಾವು ಸಹಾಯ ಮಾಡಬೇಕಂದ್ರೆ ನಮ್ಮ ಯಾವ ರಾಜಕಾರಣ NTR ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಸರ್, ಜಯಲಲಿತಾ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಸರ್. ಅಷ್ಟು ಮಟ್ಟಿಗೆ ಎತ್ಕೊಂಡು ಹೋಗ್ತಾರೆ ಆ ಫ್ಯಾನ್ಸು, ಯಾಕಂದರೆ ಅಷ್ಟು ಹುಚ್ಚ ಅಭಿಮಾನ ಇರ್ತದೆ. ಅಂಥವ್ರು ಯಾರೂ ಮಾಡಲ್ಲ, ಯಾರೋ ಕೆಲವ್ರು ಇರ್ತಾರೆ, ಎಲ್ಲ ರಂಗದಲ್ಲೂ ಕಿಡಿಗೇಡಿಗಳು ಇರ್ತಾರೆ, ಅವರು ಸ್ಟೇಟ್ಮೆಂಟ್ಗಳು ಇದು. ಅದ್ರ ಬಗ್ಗೆ ಜಾಸ್ತಿ ನಾವು ಮಾತಾಡೋಕೆ ಹೋಗಲ್ಲ. ಇವತ್ತು ಇಂಡಸ್ಟ್ರಿ ಭಾರಿ ಚೆನ್ನಾಗಿದೆ ಇವತ್ತಿನ ದಿನಕ್ಕೆ, ಅಟ್ ಪ್ರೆಸೆಂಟ್ ಅದನ್ನು ಎಂಜಾಯ್ ಮಾಡೋಣ. ಆದಮೇಲೆ ನಮ್ಮ ದರ್ಶನ್ ಸರ್ದು ಅಲ್ಲಿ ಸುಪ್ರೀಂ ಕೋರ್ಟಲ್ಲಿದೆ, ಅದು ಏನು ಡಿಸೈಡ್ ಅಂತ ಆಗಲಿ ಅಲ್ವಾ? ಅಷ್ಟೊಳಗೆ ಅದ್ರ ಬಗ್ಗೆ ನಾವು ಎಳೆಯೋದು ಮಾಡೋದು ಇನ್ನೊಂದು ಸ್ಟೇಟ್ಮೆಂಟ್ಗಳು ಕೊಡೋದು ಸರಿಯಿಲ್ಲ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಸರ್. ನಮಸ್ಕಾರ.